ಸರ್ಕಾರ ಬಂದು 2 ವರ್ಷ ಕಳೆದಿದೆ. ಕೆಲವು ಅಧಿಕಾರಿಗಳು ಇನ್ನೂ ಬದಲಾಗಿಲ್ಲ. ಕೆಲವು ಇಲಾಖೆಯಲ್ಲಿ ಏಜೆಂಟರು ಇಲ್ಲದೆ ಕೆಲಸ ಆಗ್ತಿಲ್ಲ. ನಿಮ್ಮ ಯೋಗ್ಯತೆ ಸಾಮಾನ್ಯ ಜನ ಲೆಕ್ಕ ಹಾಕ್ತಿದ್ದಾರೆ. ಅಧಿಕಾರಿಗಳಿಗೆ ಕೊನೆಯ ಎಚ್ಚರಿಕೆ, ಒಂದೇ ಸರಿಯಾಗಿ, ಇಲ್ಲ ನೀವಾಗೆ ಹೋಗಿ, ಇಲ್ಲ ನಾನೇ ಕಳುಹಿಸ್ತೇನೆ ಎಂದು ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರುವ ಬೆಳವಣಿಗೆ ನಡೆಯಿತು. ಬಹಳ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ ನಾನು. ಬೈದ್ರೆ ಬೈದಾರೆ ನಲ್ಲಿ ಬಿಡ್ತಾರೆ. ಅಥವಾ ಪತ್ರಿಕೆಯಲ್ಲಿ ಬಂದ ತಕ್ಷಣ ಅದು ಸರಿ ಅಥವಾ ತಪ್ಪು ಅನ್ನುವಂಥದ್ದು ಜನ ಬಹಳ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ. ಆಗ ನಿಮ್ಮ ಯೋಗ್ಯತೆ ಸಾಮಾನ್ಯ ಜನರು ಲೆಕ್ಕ ಹಾಕ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ, ಒಳ್ಳೇದಲ್ಲ. ನಿಮ್ಮ ಕೆಲಸ ನೀವು ಮಾಡಿದ್ರೆ ಚೆನ್ನಾಗಿರ್ಬೋದು. ಮತ್ತೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆರೋಗ್ಯ ಇಲಾಖೆ ನೀವು ನಿಮ್ಮ ಹೊನ್ನಾವರ ಪಟ್ಟಣದ ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ಮಂಗಳವಾರ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಪ್ರಾರಂಭದಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಸಭೆ ಮುಂದುವರಿಸಿದ ಸಚಿವರು, ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆಯ ಸಂದರ್ಭದಲ್ಲಿ ನಮ್ಮ ಕ್ಲಿನಿಕ್ಗೆ ವಿಳಂಬ ಮಾಡದೆ ಕಟ್ಟಡ ಗುರುತಿಸಿ ಆರಂಭಿಸುವಂತೆ ಸೂಚಿಸಿದ್ರು. ಕೃಷಿ ಇಲಾಖೆಯಲ್ಲಿ ಬೀಜ ಗೊಬ್ಬರ ವಿತರಣೆಯಾಗಿದೆ. ಮತ್ತಷ್ಟು ಬೀಜ ಗೊಬ್ಬರ ಸಂಗ್ರಹ ಇದೆ ಎಂದು ಅಧಿಕಾರಿ ತಿಳಿಸಿದ್ರು. ಪಶುಸಂಗೋಪನೆ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಓರ್ವ ವೈದ್ಯ, 3 ಡಿ ಗ್ರೂಪ್ ಸಿಬ್ಬಂದಿ ಬಂದಿದ್ದಾರೆ. ಔಷಧಿ ಲಭ್ಯವಿದೆ ಎಂದು ಅಧಿಕಾರಿ ತಿಳಿಸಿದ್ರು. ಬಿಸಿಎಂ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಮಿತಿ ಬೇಡ. ಸ್ವಇಚ್ಛೆಯಿಂದ ಬರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿ ಎಂದು ಬಿಸಿಎಂ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ರು. ಸ್ಟಾಪ್ ಬಿಟ್ಟು ಎಲ್ಲ ಇಲಾಖೆಗೂ ಒಂದೇ ಮಾತಲ್ಲಿ ಹೇಳ್ತೀನಿ, 4 ತಿಂಗಳಲ್ಲಿ ಎಲ್ಲ ಇಲಾಖೆಯಲ್ಲೂ ಸ್ಟಾಪ್ ಬರ್ತಾರೆ. ಸರ್, ನಮ್ಮ ಕೆಡಿಪಿ ವರದಿಯಲ್ಲಿ ನಾವು ಕೊಟ್ಟಂತೆ ಎಲ್ಲ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಗತಿ ಚೆನ್ನಾಗಿದೆ. ಎಂಟ್ರೀಸ್ ಸ್ವಲ್ಪ ಆಗಿಲ್ಲ, 70% ಹೋಗ್ತಾ ಇದೆ, ಆದರೆ ಅಬೌವ್ 92% ಇದೆ. ಆಮೇಲೆ ಕುಷ್ಠರೋಗವನ್ನು ಇದುವರೆಗೆ ಒಂದು 5 ಕೇಸನ್ನು ಪತ್ತೆ ಹಚ್ಚಿ 8 ಕೇಸನ್ನು ಪತ್ತೆ ಹಚ್ಚಿದ್ದೇವೆ, 11 ಕೇಸನ್ನು ಗುಣಪಡಿಸಿದ್ದೇವೆ. ಕ್ಷಯರೋಗ ಒಟ್ಟು 14 ಕೇಸನ್ನು ಪತ್ತೆ ಹಚ್ಚಿದ್ದೇವೆ. ಆಮೇಲೆ ಮಲೇರಿಯಾ ಯಾವುದೇ ಕೇಸ್ ಇಲ್ಲ, ಆದರೆ ರಕ್ತಲೇಪನ ತಪಾಸಣೆ ಗುರಿ ಮುಟ್ಟಿದ್ದೇವೆ. ಆಮೇಲೆ ಸರ್, ಫ್ಯಾಮಿಲಿ ಪ್ಲಾನಿಂಗಲ್ಲೆಲ್ಲ ಪ್ರಗತಿ ಚೆನ್ನಾಗಿದೆ. ನಮ್ಮದು ಬರ್ತ್ ರೇಟ್ ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಇದೆ ಸರ್. ಅದಕ್ಕೆ ನಾವು ಬಹಳಷ್ಟು ಏನು ಹೇಳ್ತಿರೋದಕ್ಕೆ ಸರಿ, ಅದು ತಿದ್ದುಪಡಿ ಮಾಡಿ ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಶಿಕ್ಷಕರು ನೀವೇನೋ ಟೆನ್ಷನ್ ಮಾಡ್ಕೊಳ್ಬೇಕು, ಅವ್ರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸರ್ಕಾರದಿಂದ ಏನಾದರೂ ನಿಮ್ಗೆ ಏನಾದರೂ ತೊಂದರೆ ಆದರೆ ಹೇಳಿ ಮಾಡ್ಕೊಡ್ತೀನಿ. ಯಾವುದೇ ಮಗು ಹಾಸ್ಟೆಲ್ಗೆ ನನಗೆ ಅಡ್ಮಿಷನ್ ಬೇಕು, ನಾನು ಇಲ್ಲಿ ಉಳಿತೀನಿ ಅಂದರೆ ಇಚ್ಛೆ ಪಟ್ಟು ಬಂತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಮೀನುಗಾರಿಕೆ ಇಲಾಖೆಯಿಂದ ಕೊಡುವ ವಸತಿ ಮನೆಗಳಿಗೆ ಮೀನುಗಾರ ಫಲಾನುಭವಿಗಳು ಬಹಳ ಹಳೆ ಕಾಲದಿಂದ ವಾಸ್ತವ್ಯ ಇರುವ ಜಾಗಕ್ಕೆ ಆರ್ಟಿಸಿ ಇಲ್ಲದಿದ್ರೂ ಮನೆಗಳನ್ನ ಕೊಡಿ ಎಂದು ಮೀನುಗಾರಿಕಾ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ರು. ಹೊನ್ನಾವರ ತಾಲೂಕಿನಲ್ಲಿ 48 ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. 8 ಅಂಗನವಾಡಿಗಳ ಸ್ವಂತ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ. 5ಕ್ಕೆ ಸ್ಥಳ ಗುರುತಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಇಲಾಖಾಧಿಕಾರಿ ಸಭೆಗೆ ತಿಳಿಸಿದ್ರು. ಉಳಿದ 35 ಅಂಗನವಾಡಿಗಳಿಗೆ ತಕ್ಷಣದಲ್ಲೇ ಸ್ಥಳ ಗುರುತಿಸಬೇಕು. ಎಲ್ಲಾ ಇಲಾಖೆಗಳು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಸ್ಥಳಕ್ಕೆ ಸಹಕಾರ ನೀಡಬೇಕೆಂದು ಸಚಿವರು ಕಟ್ಟುನಿಟ್ಟಾಗಿ ಸೂಚಿಸಿದ್ರು. ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆ ಮಾಡ್ತೇವೆ. ಅಂಗನವಾಡಿಗಳ ಸ್ವಂತ ಕಟ್ಟಡಗಳಿಗೆ ಕೇವಲ 2 ಗುಂಟೆ ಸ್ಥಳ ಕಲ್ಪಿಸಲಾಗದಿದ್ರೆ ಹೇಗೆ? ಅತಿ ಕಡಿಮೆ ಅನುದಾನ ಅಂಗನವಾಡಿಗೆ. 40 ವರ್ಷಗಳಿಂದ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಕೊಡಲಾಗದಿರೋದು ನಾಚಿಕೆಗೇಡು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀವಿ ಸರ್. ನಮ್ಮ ಹೆಡ್ ಆಫೀಸ್ ಇಂದಾನೆ ಅದಕ್ಕೆ ಟೆಂಡರ್ ಕರೀತಾ ಇದ್ದಾರೆ. ಸೊ ಎಲ್ಲ ಸಾಂಪ್ರದಾಯಿಕ ಮೀನುಗಾರರಿಂದ ನಾವು ಜೀವರಕ್ಷಕ ಸಾಧನಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ 4 ಕೊಂಡಿ ರಸ್ತೆಗಳು ಸರ್, 2 ವಿಧಾನಸಭಾ ಕ್ಷೇತ್ರದಲ್ಲಿ 2 ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಸರ್. ಹಾಗೆ ಇದರದ್ದು ಕಾಸರಗೋಡು ಆಗಿದೆ, ಕಂಪ್ಲೀಟ್ ಆಗಿದೆ ಸರ್. ಅದಾದ ನಂತರ ಮನೆಗಳು ಈಗ ಮತ್ತೆ 100 ಮನೆಗಳು, ಈ ಹೊನ್ನಾವರ ಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ 100 ಮನೆಗಳು, ಮತ್ತೆ ಕುಮಟಕ್ಕೆ ಕೂಡ 50 ಮನೆಗಳು ಬಂದಿದೆ ಸರ್. ಅದಕ್ಕೂ ಕೂಡ ಈ ಅರ್ಜಿಗಳನ್ನು ಆಹ್ವಾನ ಮಾಡಿ ಮನೆಗಳ ಆಯ್ಕೆಯನ್ನು ಮಾಡ್ತಾ ಇದ್ದೀವಿ. ಮೀನುಗಾರರು ಹೊಳೆ ದಂಡೆ ಅಥವಾ ಸಮುದ್ರದ ದಡದಲ್ಲಿ ಇರ್ತಾರೆ. ಅವ್ರ ಮನೆ ಮೊದಲಿಂದ ಇದೆ ಅಂದೇಳಾದ್ರೆ RTC ಅದು ಇದು ಕೇಳಲಿಕ್ಕೆ ಹೋಗ್ಬೇಡಿ. ಹೊಸದಾಗಿ ಅತಿಕ್ರಮಣ ಇಲ್ಲ,
ಮೊದಲಿಂದ ಇದ್ದಾರೆ, ಅವ್ರು ಮಾಡ್ಕೊಡ್ಬೇಕು. ನಾವು ಮನೆ ಕೊಡದಿದ್ರೆ ಅವ್ರು ಮನೆ ಕಟ್ಕೊಂಡು ದುಡಿಲಿಕ್ಕೆ ಸಾಧ್ಯ ಇಲ್ಲ. ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡಿ, ಮಾಡಿ. ಎಲ್ಲ ಇಲಾಖೆನೂ ಪಂಚಾಯತಲ್ಲೂ ಮಾಡ್ರಿ. ಅಲ್ಲಿ ಏನಾದರೂ ಕಂಪ್ಲೇಂಟ್ ಇದೆ ಮಾಡಬೇಡಿ. ಏನಾಗ್ತದೆ, ಅಜ್ಜನ ಕಾಲದಿಂದ ಇರ್ತಾರೆ, RTC ಇರೋದಿಲ್ಲ ಅಂಥವ್ರಿಗೆ ಅವಕಾಶ ಕೊಡಿ. ಮನೆನೂ ಹಾಗೆ, ಎಷ್ಟು ಮನೆ ಬೇಕೋ ಅಷ್ಟು ಮನೆ ಕೊಡ್ತೀನಿ, ಕೊಡಿ. ಬೇರೆ ಅದು ನೀವು ಎಷ್ಟು ಹಾಕಿದ್ರೆ ಅಂದರೆ ಲೀಸ್ಟ್ ಕೊಟ್ಟರೆ ನಾನು ಮಾಡಿಸ್ಕೊಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಕಟ್ಟಡ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಅಷ್ಟು ಅಂಗನವಾಡಿಗೆ 48 ಅಂಗನವಾಡಿಗೂ 8 ಅಂತೂ ಕಟ್ತಾ ಇದ್ದಾರೆ ಬಿಡಿ. 40 ಅಂಗನವಾಡಿ ಕಟ್ಟಡ ಕೊಡೋಕೆ ರೆಡಿ ಇದ್ದೀನಿ, ಹಣ ಕೊಡ್ತೀನಿ. 5 ಅಂಗನವಾಡಿ ಜಾಗ ಸಿಕ್ಕಿದೆ ಅಂದಿದೆ, ಮತ್ತೆ 35 ಅಂಗನವಾಡಿ ಜಾಗ ಸಿಗ್ಬೇಕು. ಬೆಡ್ಗಳನ್ನು ಹಾಗೆ ಎಷ್ಟೇ ಇತ್ತು, ಎಲ್ಲ ಹೋಗಿ ಈಗ ಒಂದಿದೆ. ಯೋಚನೆ ಮಾಡಿ, ನೀವು ಅಲ್ಲಿ ಟೀಚರ್ ಲೋಕಲ್ ಆಗಿರ್ತಾರೆ, ಹೆಲ್ಪರ್ ಇರ್ತಾರೆ ಲೋಕಲ್. ಅವ್ರಿಗೆ ಜಾಬ್ ಸಿಗೋಕ್ಕಿಂತ ಮೊದಲು ನಾನು ಕೊಡ್ತೀನಿ 2 ಗಂಟೆ, ನಾನು ಕೊಡ್ತೀನಿ 2 ಗಂಟೆ ಅಂತಾರೆ. ಕೊಟ್ಟ ಮೇಲೆ ಮತ್ತೆ ತಲೆನೂ ಹಾಕೋದಿಲ್ಲ. ನಾನು ಕ್ಲೋಸ್ ಮಾಡಿದ್ವಿ. ನಾವು ಬಾಡಿಗೆ ಬಿಲ್ಡಿಂಗಲ್ಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ. ಖಂಡಿತ ಹೇಳ್ತೀನಿ, ಹೇಳಿದ್ನಲ್ಲ, ಸರ್ಕಾರದಿಂದ ಜಾಗ ಇದೆ, ಯಾವ ಇಲಾಖೆ ಜಾಗ ಆದರೂ ಕೊಡಿಸ್ತೀವಿ. ಇಲ್ಲ ಸ್ವಂತ ಯಾರಾದರೂ ಮಾಲ್ಕಿ ಜಾಗ ಕೊಡ್ತಾರೆ ಅಂದರೆ ನನ್ನ ಕೈಯಲ್ಲಿ ದುಡ್ಡು ಕೊಡ್ತೀನಿ. ಅಂಗನವಾಡಿ ಸ್ವಂತ ಕಟ್ಟಡದಲ್ಲ. ಇಲ್ಲಿ ಇದ್ದವ್ರು ಯಾರ ಮಕ್ಕಳು ಅಂಗನವಾಡಿಗೆ ಹೋಗಿ, ಯಾರ ಮಕ್ಕಳು ಹೋಗುದು, ಎಲ್ಲ ಏನು ಕಾನ್ವೆಂಟಿಗೆ ಅಥವಾ ಮನೆಯಲ್ಲೇ ಒಂದೊಂದು ಜನ ಇಟ್ಟು ಮಗುಗೆ ಶಿಕ್ಷಣನೂ ಕೊಡ್ತಾರೆ, ಮಗುನೂ ನೋಡ್ಕೊಂತಾರೆ. ಇಲ್ಲಿದ್ದವ್ರ ಮಕ್ಕಳು ಎಲ್ಲಿ ಬೇಕಾರೆ 15 ಸೇಡಿ ಅಂದರೆ ಹೇಳಿಸ್ಬಿಡ್ತೀನಿ. ಈಗ ಅಲ್ಲಿ ಹೋಗೋರು ಬಡವರ ಮಕ್ಕಳು, ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಮೊದಲೇ ಹೇಳ್ತೀನಿ, ನಿಮ್ಗೆ ಇರೋ ಮನಸ್ಸಿದ್ರೆ ನಾಳೆಯಿಂದನೇ ಈ 35 ಫಾಲೋಅಪ್ ಮಾಡಬೇಕು, ಇಮಿಡಿಯೇಟ್ ಪ್ರಾರಂಭ ಮಾಡಬೇಕು. ಮೊದಲೇ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇದು 2 ವರ್ಷದಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಇರೋರು ಬಡವರ ಮಕ್ಕಳು, ಯಾರ್ದೋ ಮನೆಯಲ್ಲಿ ಅವ್ರು ಹೇಳಿದಷ್ಟು ಟೈಮಿಗೆ ಓಪನ್ ಮಾಡಬೇಕು, ಅವ್ರು ಹೇಳಿದ ಟೈಮಿಗೆ ಬಂದ್ ಮಾಡಬೇಕು. ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಯಾರು ನೋಡ್ತಾರೆ? ಕೊಡುದು. ಮೊದಲೇ ಹೇಳ್ತೀನಿ, ಎಲ್ಲ ಇಲಾಖೆಯವ್ರ ಹತ್ರ ಹೇಳ್ತೀನಿ, ಯಾವುದೇ ಇಲಾಖೆ ಜಾಗ ಆಗಲಿ ಕೊಡಿ 2 ಗಂಟೆ ಮಾಡಿ ಹೋಗ್ಬೇಕು. ಇದು ಮಾಡೋಕೆ ಬರೋದಿಲ್ಲ. ಇಡೀ ಸರ್ಕಾರದ ಬಜೆಟ್ ಅಲ್ಲಿ ಲೋ ಬಜೆಟ್ ಅಂದ್ರೆ ಅಂಗನವಾಡಿ ಕಟ್ಟಡ. ನಾವು 50 ಕೋಟಿ ರೂಪಾಯಿ ಬ್ರಿಡ್ಜ್ ಕಟ್ತೀವಿ, 50 ಕೋಟಿ ರೂಪಾಯಿಂದ ರೋಡ್ ಮಾಡ್ತೀವಿ, 500 ಕೋಟಿ ರೂಪಾಯಿ ಪೋರ್ಟ್ ಮಾಡ್ತೀವಿ. ಇದಕ್ಕೆ 15 ಲಕ್ಷ ರೂಪಾಯಿ. ಅದು ಆಗುದಿಲ್ಲ ನಮ್ಮ ಹತ್ರ. ಮತ್ತೆ ಬೇರೆ ಬಂದ್ಬಿಡ್ತದೆ ನಮ್ಮ ಬಾಯಿ. ಬೇಡ, ಸುಮ್ಮನೆ ಮುಗಿಸಿ. ಅದು ಮತ್ತೆ ಬೇರೆ ಏನಾದ್ರು ಕೊರತೆ ಇದೆ ಅಂದ್ರೆ ನಿಮ್ಮ ಇಲಾಖೆ ಎಲ್ಲ ಸುಮಾರು ಒಂದು 100 ಖಾಲಿ ಇತ್ತು, ಎಲ್ಲನೂ ಮಾಡಿಸಿದೆ. ಈಗ ಜಾಯಿನ್ ಆಗಲಿಲ್ಲ, ಯಾಕೆ 20 ಆಗಿದಾರಲ್ಲ. ಮತ್ತೆ ಯಾವ್ದಾದ್ರು ಖಾಲಿ ಆಯ್ತು ಅಂದ್ರಲ್ಲ, 6 ತಿಂಗಳ ಮೊದಲು ಕನ್ಫರ್ಮ್ ಮಾಡಿ. ಯಾಕೆ ಖಾಲಿ ಇಡ್ತೀರಿ? ಆಯ್ತು, ಪ್ರಮೋಷನ್ ಮಾಡಿಸಿ. ಅವ್ರು ಹಿಡಿದೇನೆ ಮಾಡಿಸಿ, ಯಾರಿಗಾದ್ರು ಕಾಂಟ್ರಾಕ್ಟ್ ರೇಟ್ ಮಾಡಿಸಿ. ನಮ್ಮ ಅನುದಾನದಲ್ಲಾದ್ರೂ ಮಕ್ಕಳಿಗೆ ತೊಂದರೆ ಆಗಲಿಕ್ಕೆ. ಎಷ್ಟು ಜನ ಮಕ್ಕಳಿದ್ದಾರೆ? ಎಷ್ಟು ಜನ ವಾಪಸ್ ಕಳಿಸ್ರಿ? ಕಳಿಸ್ಲಿಕ್ಕಿಲ್ಲ, ಯಾರೇ ಬಂದ್ರು. ಅವ್ರು ಇರೋದು 2 ವರ್ಷ 3 ವರ್ಷ. ಸ್ವಲ್ಪ ರಿಪೇರಿ ವರ್ಕ್ ಬೇಕಾಗುತ್ತೆ. ಹಳದಿಪುರದ ಮತ್ತೆ ಮೇಲ್ಚಾವಣಿ ಸೋರ್ತಿ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ DP ಕ್ರಿಯಾಜನಲ್ಲೂ ಅದನ್ನ ಸೇರಿಸ್ಕೊಟ್ಟಿದ್ದೀವಿ. ಪಂಚಾಯತಿಂದ ಯಾವ್ದು ಮಾಡ್ಕೊಟ್ರೆ ಸ್ವಲ್ಪ ಅನುಕೂಲ. ನೋಡ್ರಿ, ಇದು ಜೆಜೆಎಂ ಯೋಜನೆಯಡಿ ಕುಡಿಯುವ ನೀರನ್ನ 2024 ಮಾರ್ಚ್ರೊಳಗೆ ಕೊಡಬೇಕಿತ್ತು. 2025 ಮಾರ್ಚಿಗೂ ಕೊಡೋದು ಅನುಮಾನ. ನೀರಿನ ಮೂಲ ನೋಡಿಕೊಳ್ಳದೆ ಕೇವಲ ಪೈಪ್ಲೈನ್ ಹಾಕಿದ್ದೀರಿ. ಪೈಪ್ಲೈನ್ ಹಾಕಿದ ಎಲ್ಲಾ ಕಡೆ ಡಿಸೆಂಬರ್ ಒಳಗೆ ನೀರು ಕೊಡಬೇಕೆಂದು ಸಚಿವ ಮಂಕಾಳ್ ವೈದ್ಯ ಜೆಜೆಎಂ ಅಧಿಕಾರಿಗೆ ತಾಕೀತು ಮಾಡಿದ್ರು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನು ಮಾರುಕಟ್ಟೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ.
ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆಗಳು ಹೊನ್ನಾವರ ಬಂದರು ಪ್ರದೇಶದಲ್ಲಿ ಅಂಗಡಿ ಮಳಿಗೆ ಕಟ್ಟಿ ಈಗಾಗಲೇ ಅನಾದಿ ಕಾಲದಿಂದ ಅಲ್ಲಿರುವವರಿಗೆ ಬಾಡಿಗೆ ಕೊಡಬಹುದು ಎಂದು ಸಚಿವರು ಬಂದರು ಇಲಾಖಾಧಿಕಾರಿಗೆ ಸೂಚಿಸಿದರು. ಈಗ 2025 ಮಾರ್ಚ್ ಬಂದ್ರು, ನಿಮ್ದು ಈಗ 24 ಫಾರೆಸ್ಟ್ ಇಲಾಖೆಯಲ್ಲಿ ಇವ್ರಿಗೆ ಕುಡಿಯೋ ನೀರಿಗೆ ಯಾಕ್ರಿ? ಪೈಪ್ಲೈನ್ ಕಂಪ್ಲೀಟ್ ಆಗಿದೆ ಸರ್. OST ಕಾಮಗಾರಿಗಳಿಗೆ ಮಾತ್ರ ಪರ್ಮಿಷನ್ ಅಪ್ಲಿಕೇಶನ್ ಹಾಕೊಂಡಿದ್ದೀವಿ ಸರ್. ನಾನು ಇಲೆಕ್ಷನ್ ಪೂರ್ವದಲ್ಲಿ ಏನ್ ಹೇಳ್ತಿದ್ದೆ ಗೊತ್ತಾ? ನಾನು ಹೇಳಿದ್ದು ಪೈಪ್ ಮಾತ್ರ ಬರ್ತದೆ, ನೀರು ಬರೋದಿಲ್ಲ. ಈಗ ಆದದ್ದೇನು ಹೇಳಿ? ಫಸ್ಟ್ ನೀರು ಸೋರ್ಸ್ ನೋಡ್ಬೇಕು, 2ನೇ ಟ್ಯಾಂಕ್ ಮಾಡ್ಕೊಳ್ಬೇಕು, 3ನೇ ಪೈಪ್ಲೈನ್ ಮಾಡ್ಬೇಕು. ನೀವು ಹಾಗಲ್ಲ, ಉಲ್ಟಾ. ಫಸ್ಟ್ ಪೈಪ್ಲೈನ್ ಮಾಡ್ತೀರಿ, ಕಡೆಗೆ ಟ್ಯಾಂಕ್ ಆಗಿರೋದಿಲ್ಲ, ಟ್ಯಾಂಕ್ ಆದ್ರೆ ಸೋರ್ಸ್ ಇರೋದಿಲ್ಲ, ಮುಗಿತಲ್ಲಿ ಕಲಾಸ್. ನಾನೇ ಹೇಳಿದ್ದೀನಿ. ಈಗ ನನ್ನ ಹತ್ರ ಸರಿ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಇದಾಗೋದಿಲ್ಲ. ಮೊದಲೇ ಹೇಳ್ತೀನಿ, ಕೆಲಸ ಕಳ್ಕೊಡ್ತೀರಿ ಖಂಡಿತ. ಕುಡಿಯೋ ನೀರು ನಾವು ಡಿಸೆಂಬರ್ ಲಾಸ್ಟ್ ಒಳಗೆ ಪ್ರತಿ ಒಂದ್ ಕಡೆ ನೀವು ಎಲ್ಲಿ ಪೈಪ್ಲೈನ್ ಮಾಡ್ತೀರಿ ಅಲ್ಲಿ ನೀರು ಹೋಗ್ತಿದ್ರೆ ನೀವು ರಗಡೆ ಮಾಡ್ಕೊಡ್ತೀವಿ. ಅದಕ್ಕೆ ಮತ್ತೆ ಏನ್ ಬೇಕು ನಿಮ್ಗೆ ಸೋರ್ಸ್ ಅವರಿಗೂ ನಾವು ಮತ್ತೆ ರೆಡಿ ಮಾಡಿದ್ದೇನೆ. ಈಗ ಕಾಸರಗೋಡದಿಂದ ಗೊರಟೆವರೆಗೆ 240 ಕೋಟಿ ರೂಪಾಯಿ. ಹಾಗೆ ನಗರ ಬಸ್ತಿಕೇರಿಯಿಂದ ಈ ಕಡೆ ಎಷ್ಟು ಕೊಟ್ಟಿರಿ? ಮೇನ್ ಲೈನ್ ಬರ್ತಾ ಇದೆಯಲ್ಲ, ವಾಟರ್ ಸಪ್ಲೈ ಲೈನ್, ಬಹುಗ್ರಾಮ ಕುಡಿಯೋ ನೀರಿಗೆ ಬರ್ತಾ ಇದೆ ಸರ್. ಅದ್ರ ಬಿಟ್ಟು ನಾವು ಅದ್ರ ಜೊತೆಲೆ ಈಗ ಎಲ್ಲಿ ಜಳ್ಳುಳ್ಳಿ ಕೊಡ್ತಾ ಇದ್ದೇವೆ. 9 ಗ್ರಾಮ ಪಂಚಾಯತಿ ಮೇನ್ ಲೈನ್ ಬರೋದಷ್ಟೇ. ನಿಮ್ದೇ ಪೈಪು, ನಿಮ್ದೇ ಟ್ಯಾಂಕ್. ಅದಕ್ಕೆ ಎಷ್ಟು ಕೋಟಿ? 67 ಕೋಟಿನಾ? 52 ಕೋಟಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಗರಾಭಿವೃದ್ಧಿ. ಅದು ಬಿಟ್ಬಿಡಿ, ನಗರಾಭಿವೃದ್ಧಿ ಅವ್ರು ನೋಡ್ಕೊಂತಾರೆ, ಅವ್ರದ್ದು ಏನೇನೋ ಮಾಡ್ಕೊಂತಾರ ಅವ್ರಿಗೆ. ನಗರಾಭಿವೃದ್ಧಿ ನಮ್ದಷ್ಟೇ 9 ಗ್ರಾಮ ಪಂಚಾಯತ್ ಕವರ್ ಮಾಡಿ ಅದಕ್ಕೆ 52 ಕೋಟಿ. ಅಲ್ಲಿ ಪೂರ್ತಿ ಭಟ್ಕಳ ಹೊನ್ನಾವರ ಸೇರಿ 240 ಕೋಟಿ ಕೊಟ್ಟು ಅವರಿಗೆ ಪೈಪ್ಲೈನು ಮಾಡಿ ಎಲ್ಲ ಮಾಡಿ ಇಷ್ಟೆಲ್ಲ ಟೆನ್ಷನ್ ತಗೊಂಡು ಮಾಡಿ ಅವ್ರಿಗೆ ನೀರು ಕೊಡೋಕ್ಕಾಗೋದಿಲ್ಲ ಅಂದ್ರೆ ನಾವು ಯಾಕೆ ಇರಬೇಕು, ನೀವು ಯಾಕೆ ಬೇಕು? ಅದು ಮಾರ್ಚ್ 31, 2024 ಪೂರ್ತಿ ಆಗ್ಬೇಕು. 25ಕ್ಕೂ ಡೌಟ್. ಏನ್ ಮಾಡ್ಬೇಕು ಹೇಳಿ? ಸದ್ಯಕ್ಕೆ ಪೈಪ್ಲೈನ್ ಆಗಿರೋ ಕಾಮಗಾರಿಗಳಿಗೆಲ್ಲ ಎಕ್ಸಿಸ್ಟಿಂಗ್ ಏನ್ ಸೋರ್ಸ್ ಇದೆ ಅದಕ್ಕೆ ಕನೆಕ್ಟಿವಿಟಿ ಮಾಡಿ ಯಾವ್ದಾದ್ರೂ ಕೊಡಿ, ಪೈಪಲ್ಲಿ ಅವರಿಗೆ ನೀರು ಹೋಗ್ಬೇಕಷ್ಟೇ, ಅಷ್ಟು ಮಾಡಿ. OST ಬಿಟ್ಟು ಬಾಕಿ ಎಲ್ಲ ಪೈಪ್ಲೈನ್ ಕಾಮಗಾರಿ ಮುಗ್ದಿದೆ ಸರ್. ಅನುಮತಿಗಷ್ಟೇ ವೇಟ್ ಮಾಡ್ತಾರೆ. ಮತ್ತೆಲ್ಲ ಕಾಮಗಾರಿಗಳಿಗೆ ನೀರಿನ ಜಲಮೂಲ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಈ ಕಾರ್ಯಕ್ರಮ 2000 ಪ್ರಾರಂಭದಲ್ಲಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ, ತಾಲೂಕಿನ 24 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 1 ಅಂಗನವಾಡಿಗೆ ಟಿವಿ ವಿತರಣೆ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಹೆಲ್ಪರ್ಗಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ರು. ಶಾರದಾ ಚೇತನ ಗಣಪತಿ ನಾಯಕ್ ಇಲಾಖೆಯಿಂದ ಮಾನ್ಯ ಸಚಿವರು. ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್, ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಎನ್ಆರ್ ಹೆಗ್ಡೆ, ಅಣ್ಣಪ್ಪ ನಾಯ್ಕ್ ಉಪಸ್ಥಿತರಿದ್ದರು. ಕೆಡಿಪಿ ನಾಮನಿರ್ದೇಶನ ಸದಸ್ಯರು, ವಿವಿಧ ಇಲಾಖಾಧಿಕಾರಿಗಳು ಭಾಗವಹಿಸಿದ್ದರು. ಸ್ಟೇಜ್ ಮಾಡದೆ ಟಿಕೆಟ್ 1 ಅವರ್ ಇದ್ದೇನ್ರಿ. 4 ಸ್ಟೇಜ್ ಮಾಡದೆ ಟಿಕೆಟ್ 1 ಅವರ್ ಅಲ್ವಾ? ಟಿಕೆಟ್ 4 ಸ್ಟೇಜ್ ಮಾಡದಲ್ಲ, 1 ಅವರ್ ಕುಂಟ ಬಸ್ ಮಾತ್ರ. ಇಡೀ ಜಿಲ್ಲಾ ಮಟ್ಟದ ಕೇಳು ಸರ್. ನಾವು ಉತ್ತರ ಕನ್ನಡದ ಭಾಗದಲ್ಲಿ ಹೋಗುವಾಗ ಎಲ್ಲ ಬಸ್ ಇತ್ತು ಸರ್, ಎಲ್ಲ ಬಸ್ ಸ್ಟಾಪ್ ಇತ್ತು. ಈ ಕೊರೋನಾ ನಂತರ ಇವ್ರು ಏನೋ ಪಾಪ ಕುಂದಾಪುರ ಆ ಕಡೆ ಬರೋರು 11 ಇತ್ತು, ರಾತ್ರಿ ಹೋಗ್ಬೇಕು ಸರ್, ಆಟೋ ಮಾಡ್ಬೇಕು. ನಮಗೆಲ್ಲ ಅನುಕೂಲ ಇದ್ದವ್ರು ಹೋಗ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ ಇವರು ಅಲ್ಲಿ ಸಕ್ಕಲ್ ಬಿಟ್ಟು ಹೋಗ್ತಾರೆ. ಇದೇ ನಾಗರಿಕರಿಗೆ, ಅವರಿಗೆ, ಸ್ಟೂಡೆಂಟಿಗೆ 14 ದುಡ್ಡು ಕೊಟ್ಟು ನಿಮ್ಗೆ 8 ಗಂಟೆಗೆ ಬೆಟ್ಕಳದಿಂದ ಬಿಡ್ಲಿ ಕೇಳಿದ್ದೆ ಒಂದು ಬಸ್. ಅದೇ ಸರ್ ಮಾತಾಡಿದ್ರು ಸರ್. ಆಯ್ತು, 1 ಅವರ್ದಿಂದ ಎಷ್ಟು ಗಂಟೆ ಬಿಡ್ತೀರಿ ಲಾಸ್ಟ್ ಬಸ್?
ಅದೇ ನಮ್ದೇ ಡಿಪೋದ ಬರ್ತದೆ ಎಷ್ಟು ಸರ್. ಗಂಟೆ? 7 ಗಂಟೆ ಕುಮಟೆ ಬಿಡ್ತಾವ ಸರ್. 7:45 8 ಗಂಟೆ ಇಲ್ಲಿ ಬಿಡ್ತಂತ. 8 ಗಂಟೆ 1 ಅವರ್ದಿಂದ 8 ಗಂಟೆ 1 ಅವರ್ದಲ್ಲಿ ಬಿಡ್ತಂತ. ಭಟ್ಕಳದಿಂದ 8 ಗಂಟೆಗೆ ಈ ಕಡೆ ಬಿಡಬೇಕು. ಅದೇ ಸರ್, ಅದು ಮಾತಾಡ್ತೀನಿ, ಈ ವಾರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದವ್ರು ಬೇರೆ ಸರ್. ಏನು ಸಮಸ್ಯೆ ಇದೆ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯೋ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9914140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.